Hello, busy people. Welcome back to my channel, Kannada's Supermom, all the way from America. ಹಾಯ್ ನಮಸ್ತೆ ವಾಟ್ಸಪ್ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? 24/7 ಮನೇಲೇ ಕುತ್ಕೋಬೇಕು ಅಂತಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತದೆ ಎಲ್ರಿಗೂ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಸೇಫಾಗಿರಬೇಕು ಈ ಕರೋನಾ ವೈರಸ್ಸಿಂದ ಅಂತಂದರೆ ಮನೇಲಿರೋದೇ ತುಂಬ ಬೆಟರ್. ಇವಾಗ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಆ್ಯಂಡ್ ಮೆಸೇಜ್ ಮಾಡಿದರು. ಸೊ US ಅಲ್ಲಿ ಇವಾಗ ಯಾವ ಥರ ಸಿಚುವೇಶನ್ ಇದೆ, ಪಾಪನ ಹೇಗೆ ನೋಡ್ಕೋತಾ ಇದ್ದೀರಾ ಆ್ಯಂಡ್ ನೀವಲ್ಲೆಲ್ಲ ಯಾವ ಥರ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು. ಸೊ ಈ ವಿಡಿಯೋ ಅದ್ರ ಬಗ್ಗೆನೇ. ಈ ಕರೋನಾ ವೈರಸ್ US ಅಲ್ಲಿ ಸ್ಟಾರ್ಟ್ ಆಗಿತ್ತು ಜಾನಲ್ಲಿ. ಸೊ January 21st 2020 ಫಸ್ಟ್ ಕೇಸ್ ರಿಪೋರ್ಟ್ ಆಯಿತು. ಸೊ ಅದಾದ ನೆಕ್ಸ್ಟ್ ಲೈಕ್ 1 ಮಂತಲ್ಲೇ ಫೆಬ್ರವರಿಲಿ ಫಸ್ಟ್ ಡೆತ್ ರಿಪೋರ್ಟ್ ಆಯಿತು. ಸೊ ಹೀಗೆ ಭಾಳ ಫಾಸ್ಟಾಗಿ ಅದು ಸ್ಪ್ರೆಡ್ ಆಗ್ತಾ ಮಾರ್ಚ್ ಅನ್ನೋಷ್ಟರಲ್ಲಿ ತುಂಬಾ ಜಾಸ್ತಿ ಆಗಿ ಫೈನಲಿ ಇಲ್ಲಿ ಕೂಡ ಎಲ್ಲ ಕಡೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಇಲ್ಲಿ ತನಕ ಹಾಗೆ ನಡೀತಾ ಇದೆ. ಸೊ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿದೆ. ಮ್ಯಾಥ್ಸಲ್ಲಿ ಲೈಕ್ ಈ ಎಂಟೈರ್ ಇಯರ್ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಕ್ ಫ್ರಮ್ ಹೋಮ್ ಕೂಡ ಹಾಗೆ ನಡೀತಾ ಇದೆ. ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಾದ್ಮೇಲೂ ಕೂಡ ಎಲ್ಲ ತುಂಬ ಜನ ಹಾಗೆ ತಿರುಗಾಡ್ತಾ ಇದ್ರು. ಮಾಸ್ಕ್ ಇಲ್ಲ, ಏನಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ. ಜಾಸ್ತಿ ಆಗಿ ಫೈನಲಿ ಮಾರ್ಚ್ ಎಂಡ್ ಅನ್ನೋಷ್ಟರಲ್ಲಿ ಅಮೆರಿಕಾ ಲೈಕ್ ಲೀಡಲ್ಲಿ ಬಂದುಬಿಟ್ಟಿತ್ತು. ಸೊ ಅಮೆರಿಕಾ ಹ್ಯಾಸ್ ಮೋರ್ ನಂಬರ್ ಆಫ್ ಕೇಸಸ್ ದೆನ್ ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್. ಇವಾಗ ಸಿಚುವೇಶನ್ ಯಾವ ಥರ ಇದೆ ಇಲ್ಲಿ ಅಂತಂದರೆ, ಜಸ್ಟ್ US ಅಲ್ಲೇ 10 lakhs ಕೇಸಸ್ ರಿಜಿಸ್ಟರ್ ಆಗಿದೆ ಆ್ಯಂಡ್ 55,000 ಪ್ಲಸ್ ಡೆತ್ಸ್ ರಿಪೋರ್ಟ್ ಆಗಿದೆ. ನೀವು ಜಸ್ಟ್ ಒಂದು ಕಂಪೇರ್ ಮಾಡಿ, ಇಂಡಿಯಾದಲ್ಲಿ ಇನ್ನೂ 30,000 ಕ್ರಾಸ್ ಆಗಿದೆ ಆ್ಯಂಡ್ ಡೆತ್ಸ್ ಒಂದು 1,000 ರೀಚ್ ಆಗ್ತಾ ಇದೆ. ಬಟ್ US ಅಲ್ಲಿ ತೀರಾ ವರ್ಸ್ಟ್ ಆಗಿಬಿಟ್ಟಿದೆ. ಬರೀ ನ್ಯೂಯಾರ್ಕ್ ಅನ್ನೋ ಒಂದು ಸ್ಟೇಟಲ್ಲಿನೇ 3 lakhs ಕೇಸಸ್ ರಿಜಿಸ್ಟರ್ ಆಗಿದೆ. ಆ್ಯಂಡ್ ನೀವು ಚೈನಾಯಿಂದ ಸ್ಟಾರ್ಟ್ ಆಗಿರೋದಲ್ವಾ, ಚೈನಾದಲ್ಲೇ ಇನ್ನೂ 1 ಲಕ್ಷ ಕೇಸಸ್ ದಾಟಿಲ್ಲ ಚೈನಾದಲ್ಲಿ. ಬೇರೆ ಯಾವ ಕಂಟ್ರಿಲೂ ಲೈಕ್ 3 lakhs ದಾಟಿಲ್ಲ. ಬಟ್ ಬರೀ ನ್ಯೂಯಾರ್ಕಲ್ಲಿನೇ 3 lakhs ಕೇಸಸ್ ರಿಜಿಸ್ಟರ್ ಆಗಿದೆ. ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಬಂದು ಗ್ರಾಸರೀಸು. ಸೊ ಯಾವಾಗ ಇಲ್ಲೆಲ್ಲ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಎಲ್ಲನೂ ಸ್ಟಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲನೂ 1-2 ರೈಸ್ ಬ್ಯಾಗು, ತೂವರ್ತಾಲಿ ಈ ಥರದ್ದೆಲ್ಲ ಐಟಮ್ಸ್ನ ಜಾಸ್ತಿ ತಂದಿಟ್ಕೊಂಡ್ವಿ. ಆ್ಯಂಡ್ ಕಾಳುಗಳಿರುತ್ತಲ್ಲ, ಮಡಿಕೆ ಕಾಳಾಗಲಿ, ಚನಾ ದಾಲು, ಇಲ್ಲ ಅಂತಂದರೆ ಈ ರಾಜ್ಮಾ, ಈ ಥರದನ್ನೆಲ್ಲ ಜಾಸ್ತಿ ತಂದಿಟ್ಕೊಂಡ್ವಿ. ಸೊ ದಟ್ ವೆಜಿಟೇಬಲ್ಸ್ ಖಾಲಿ ಆದ್ರೂ ನಮಗೆ ಆಪ್ಷನ್ ಇರುತ್ತೆ ಅಂತಂದ್ಬಿಟ್ಟು. ಆ್ಯಂಡ್ ಬೇಬಿಗೆ ಹಾಲಾಗಲಿ ಇಲ್ಲ ಫ್ರೂಟ್ಸು ಈ ಥರದ್ದೆಲ್ಲ ತರಿಸೋದಕ್ಕೆ ಅಂತಂದ್ಬಿಟ್ಟು ಇನ್ಸ್ಟಾಕಾರ್ಟ್ ಅಂತ ಇದೆ. ಸೊ ಅದರಲ್ಲಿ ನಾವು ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ಹೋಮ್ ಡೆಲಿವರಿ ಕೊಡ್ತಾರೆ ವಿತೌಟ್ ಎನಿ ಚಾರ್ಜಸ್. ಸೊ ಅದು ಚೆನ್ನಾಗಿದೆ ನಮ್ಗೆ ಇವಾಗ. ಆ್ಯಂಡ್ ಇವಾಗ ಎಲ್ಲ ಸ್ಟೋರ್ಸಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ಈವನ್ ಇಂಡಿಯನ್ ಸ್ಟೋರ್ಸಲ್ಲಿ ಕೂಡ ಆನ್ಲೈನ್ ಡೆಲಿವರಿ ಕೊಡ್ತಾ ಇದ್ದಾರೆ. ಬಟ್ ಏನಂತಂದರೆ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಡೆಲಿವರಿ ಚಾರ್ಜಸ್ ಜಾಸ್ತಿ ಕೊಡ್ತಾರೆ ಅವರು. ತಂದ ತಕ್ಷಣ ಅದನ್ನು ಎಲ್ಲನೂ ಫಸ್ಟು ಈ ಥರ ಡಿಸ್ಇನ್ಫೆಕ್ಟೆಡ್ ವೈಪ್ಸಿಂದ ಎಲ್ಲನೂ ಒರೆಸ್ಬಿಟ್ಟು ಸ್ಯಾನಿಟೈಸ್ ಮಾಡಿ ಬೇಕಾಗಿರೋ ಐಟಮ್ಸ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಇಲ್ಲ ಒಂದು 2-3 ಡೇಸ್ ಸೈಡಿಗೆ ಇಟ್ಟರೆ ನಡೆಯುತ್ತೆ ಅನ್ನೋ ಥರ ಇದ್ದರೆ ಅದನ್ನು ಸೈಡಿಗೆ ಇಟ್ಬಿಡ್ತೀವಿ. ಇಲ್ಲ ಅಂತಂದರೆ ನಮಗೆ ಹೊರಗಡೆ ಫುಲ್ ಚಳಿ ಇರುತ್ತೆ, ಬ್ಯಾಲ್ಕನಿಲಿ ಇಟ್ಬಿಡ್ತೀವಿ. ಜಾಸ್ತಿ ಐಟಮ್ಸ್ ಇತ್ತು ಫ್ರಿಜ್ಜಲ್ಲಿ ಹಿಡಿಸ್ತಾ ಇಲ್ಲ ಅಂತಂದರೆ ಬ್ಯಾಲ್ಕನಿಲಿ ಇಟ್ಟಿರ್ತೀವಿ. ಸೊ ಗ್ರಾಸರೀಸ್ ಒಂದು ಈ ಥರ ನಡೀತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ ಲಾಂಡ್ರಿ ಕೂಡ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಲಾಂಡ್ರಿ ಬಟ್ಟೆ ಒಗಿಬೇಕು ಅಂತಂದ್ರೂ ಅಷ್ಟು ಭಯ ಆಗುತ್ತೆ. ಯಾಕಂದರೆ ನಾವಿರೋ ಬಿಲ್ಡಿಂಗಲ್ಲಿ ಮೋರ್ ದೆನ್ 100 ಫ್ಯಾಮಿಲೀಸ್ ಇರ್ತೀವಿ. ಸೊ ಇಷ್ಟು ಜನ ಎಲ್ಲ ಯೂಸ್ ಮಾಡೋದು ಒಂದು ಕಾಮನ್ ಲಾಂಡ್ರಿ ರೂಮ್. ಅಲ್ಲಿ ನಮಗೆ ಒಂದು 8 to 10 ಡ್ರೈಯರ್ಸ್ ಆ್ಯಂಡ್ ವಾಷರ್ಸ್ ಇರುತ್ತೆ. ಸೊ ಯಾರು ಯಾವ ಥರ ಯೂಸ್ ಮಾಡಿರ್ತಾರೆ, ಕ್ಲೀನಾಗಿ ಇಟ್ಟಿದ್ದಾರಾ ಇಲ್ಲ ಏನೂ ಗೊತ್ತಿರಲ್ಲ. ಹಂಗಾಗಿ ಬಟ್ಟೆ ಒಗೆಯೋಕ್ಕೆ ಹೋಗೋಕ್ಕೂ ಭಯ ಆಗುತ್ತೆ. ಇಲ್ಲೇ ಬಾತ್ರೂಮಲ್ಲೇ ವಾಶ್ ಮಾಡೋಣ ಅಂತಂದರೆ ನಮಗೆ ಈ ಥರ ಟಬ್ ಇರುತ್ತೆ. ಟಬ್ಬಲ್ಲಿ ವಾಶ್ ಮಾಡೋದು ಸ್ವಲ್ಪ ಕಷ್ಟ. ಆದ್ರೂ ಪರವಾಗಿಲ್ಲ, ವಾಶ್ ಮಾಡ್ತೀನಿ ಅಂತ ವಾಶ್ ಮಾಡಿದ್ರೆ ಹೊರಗಡೆ ಒಣಗಾಕಿದ್ರೆ ಅದು ಒಂದು 3-4 ದಿನ ಆದರೂ ಒಣಗೋದಿಲ್ಲ. ಯಾಕಂದರೆ ಫುಲ್ ಚಳಿ ಇರುತ್ತೆ, ಕೋಲ್ಡ್ ಇರುತ್ತೆ, ಒಂದೊಂದು ಸತಿ ಸ್ನೋ ಆಗ್ತಾ ಇರುತ್ತೆ. ಆವಾಗಂತೂ ಬಟ್ಟೆ ಒಂಥರ ಐಸ್ ಆದಂಗೆ ಆಗಿಬಿಡುತ್ತೆ, ಫುಲ್ ಗಟ್ಟಿ ಆಗಿಬಿಡುತ್ತೆ. ಅದೂ ಕಷ್ಟ, ಅದೂ ಪ್ರಾಬ್ಲಮ್. ಸೊ ಹಂಗಾಗಿ ನಾವು ವೀಕ್ಲಿ 2 ಲಾಂಡ್ರಿ ರೂಮ್ನ ಯೂಸ್ ಮಾಡ್ತಾಯಿದ್ವಿ. ಇವಾಗ 2 weeks ಒನ್ಸ್ ಬಟ್ಟೆ ಒಗಿಬೇಕಂತಂದ್ರೂ ಭಯ ಆಗ್ತಾ ಇರುತ್ತೆ.
ಯಾವಾಗಲೂ ವೆಟ್ ವೈಪ್ಸ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಟ್ರ್ಯಾಶ್ ಹಾಕಬೇಕು ಅಂತಂದರೆ, ಇಲ್ಲಾಂದರೆ ಲಾಂಡ್ರಿ ರೂಮ್ಗೆ ಹೋಗಬೇಕು, ಇಲ್ಲ ಮೇಲ್ಸ್ ಚೆಕ್ ಮಾಡಬೇಕು, ಇಲ್ಲ ಗ್ರಾಸರೀಸ್ ಬಂದಿರೋದನ್ನೆಲ್ಲ ತೊಗೊಂಬರ್ಬೇಕು ಮೇಲ್ಗಡೆ ಅಂತಂದ್ರೂ ಪ್ರತಿಯೊಂದಕ್ಕೂ ವೈಪ್ಸ್ ಕ್ಯಾರಿ ಮಾಡ್ತೀವಿ. ಯಾಕಂದರೆ ಲಿಫ್ಟ್ಸಲ್ಲಿ ಯಾರ್ಯಾರು ಯಾವ ಥರ ಯೂಸ್ ಮಾಡಿರ್ತಾರೆ ಏನೂ ಗೊತ್ತಿಲ್ಲ. ಇವಾಗ ಹೆಂಗಾಗಿದೆ ಅಂದರೆ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದ್ರೆ ಸಖತ್ ಭಯ ಆಗುತ್ತೆ. ಅಮೆಝಾನ್ ಪಾರ್ಸಲ್ಸ್ ತರ್ತಾ ಇರ್ತಾರೆ, ಅದ್ರ ಮೇಲೆಲ್ಲ ಉಗುಳು ಹಚ್ಚಿ ಹೋಗೋದು, ಆಮೇಲೆ ಲಿಫ್ಟ್ ಬಟನ್ಸಿಗೆಲ್ಲ ಉಗುಳು ಹಚ್ಚೋದು, ಈ ಥರ ಬೇಕು ಅಂತ ಸ್ಪ್ರೆಡ್ ಮಾಡಬೇಕು, ನಮಗೆ ಬಂದಿದೆ ಬೇರೆಯವ್ರಿಗೂ ಬರಲಿ ಅನ್ನೋ ಒಂದು ಮೆಂಟಾಲಿಟಿ ಕೆಲವೊಬ್ಬರಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ನಮ್ಮ ಸೇಫ್ಟಿಲಿ ನಾವಿರೋದು ಒಳ್ಳೆಯದು. ಆ್ಯಂಡ್ ಇಲ್ಲಿ ಕೂಡ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿದಿನ ಒಬ್ಬರು ಮೇಂಟೆನೆನ್ಸಿಂದ ಯಾರಾದರೂ ಬಂದುಬಿಟ್ಟು ನಮ್ಮದು ಪ್ರತಿಯೊಂದು ಫ್ಲೋರ್ಗೆ ಹೋಗಿ ಪ್ರತಿಯೊಂದು ರೂಮ್ ಅಪಾರ್ಟ್ಮೆಂಟ್ ಡೋರ್ ನಾಬ್ಸ್ ಆಗಲಿ, ಇಲ್ಲ ಅಂತಂದರೆ ಲಿಫ್ಟ್ ಬಟನ್ಸು, ಲಾಬಿಲೇನ ಕಾಮನ್ ಆಗಿ ನಾವೇನೇನು ಯೂಸ್ ಮಾಡ್ತೀವಲ್ಲ, ಸೊ ಅದನ್ನೆಲ್ಲನೂ ವೈಪ್ಸಿಂದ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಎಷ್ಟು ಮಾಡಬೇಕು ಅವರು ಮಾಡ್ತಾ ಇದ್ದಾರೆ. ನಾವಿರೋ ಏರಿಯಲ್ಲಿ ಅಷ್ಟೊಂದೇನಿಲ್ಲ. ಸೊ ಫಸ್ಟ್ ಬಂದು ನ್ಯೂಯಾರ್ಕ್ ಟಾಪಲ್ಲಿದೆ, ನೆಕ್ಸ್ಟ್ ನ್ಯೂ ಜೆರ್ಸಿ ಇದೆ, ನೆಕ್ಸ್ಟ್ ಬಂದು ಮ್ಯಾಸಚೂಸೆಟ್ಸ್ ನಮ್ಮದೇ ಇರೋದು. ಬಟ್ ನಮ್ಮ ಏರಿಯಾದಲ್ಲಿ ಅಷ್ಟೊಂದೆಲ್ಲ ಏನಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಕಡಿಮೆ ಅನಿಸುತ್ತೆ. ಬಟ್ ಅಂದರೂ ಇಲ್ಲಿ ನಾವಿರೋ ಕಮ್ಯುನಿಟಿ ಬಂದು ಇಂಡಿಯನ್ ಕಮ್ಯುನಿಟಿ. ಸೊ ಮ್ಯಾಕ್ಸಿಮಮ್ 80% ನಿಮಗೆ ಇಂಡಿಯನ್ಸೇ ಕಾಣ್ತಾರೆ ಎಲ್ಲಿ ನೋಡಿದ್ರು. ಹಾಗಾಗಿ ಎಲ್ಲರೂ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ಲಾಗಿದ್ದಾರೆ, ಯಾರೂ ಹೊರಗೆ ಬರ್ತಾ ಇಲ್ಲ. ಆಲ್ಮೋಸ್ಟ್ ಲೈಕ್ ನಾನು ಹೇಳಿದ್ನಲ್ಲ, ನಾವು ಪಕ್ಕದ ಮನೆಯವ್ರನ್ನ ನೋಡಿನೇ 6 ವೀಕ್ಸ್ ಆಯಿತು. ಹೊರಗಡೆ ಕಾಲೇ ಇಟ್ಟಿಲ್ಲ. ಹಿಂದ್ಗಡೆ ಹೋಗಿ ನಿಂತ್ಕೋಬೇಕು ಅಂತಂದರೆ ಬ್ಯಾಲ್ಕನಿಲಿ ಚಳಿ ಇರುತ್ತೆ, ಅಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ. ಮುಂದ್ಗಡೆ ಹೋದರೆ ಯಾರೂ ಹೊರಗಡೆ ಇರಲ್ಲ. ಆ್ಯಂಡ್ ಯಾರಾದರೂ ಹೊರಗಡೆ ಅಪ್ಪಿತಪ್ಪಿ ಕಾಣಿಸಿದ್ರು ಗ್ರೂಪಲ್ಲೆಲ್ಲ ಮೆಸೇಜ್ ಬಂದುಬಿಡುತ್ತೆ, ಏನು ಗೊತ್ತಾಗಲ್ವ ನಿಮಗೆ, ಒಳಗೋಗಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಯಾರೂ ಹೊರಗಡೆ ಕಾಣ್ತಾ ಇಲ್ಲ. ಇಂಡಿಯನ್ಸ್ ತುಂಬಾ ಕೇರ್ ತೊಗೊತಾ ಇದ್ದಾರೆ. ನಮ್ಮ ದೇಶ ಅಲ್ಲ, ನಮ್ಮ ಜನ ಅಲ್ಲ, ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಬೇರೆ. ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆದ್ರೂ ತುಂಬಾ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೇರ್ಫುಲ್, ಎಲ್ಲರೂ ಅವ್ರವ್ರ ಮನೇಲಿ ಸೇಫ್ ಆಗಿದ್ದಾರೆ. ಈಗ ಪ್ರಾಬ್ಲಮ್ ಅಂತಂದರೆ ಪಾಪುದು ಪ್ರಾಬ್ಲಮ್ ಆಗ್ತಾಯಿದೆ ತುಂಬ. ಯಾಕಂದರೆ ಹೋಗಿ ಡೋರ್ ಹತ್ರ ನಿಂತ್ಕೊಂಡ್ಬಿಡ್ತಾನೆ. ಯಾರಾದರೂ ಹೊರಗಡೆ ವಾಯ್ಸ್ ಕೇಳಿಸ್ತು ಅಂತಂದರೆ ಓಡೋಗಿ ಡೋರ್ ಹತ್ರ ನಿಂತ್ಕೊತಾನೆ, ಡೋರ್ ಓಪನ್ ಮಾಡಿ ಅಂತಂದ್ಬಿಟ್ಟು. ಅವನಿಗೆ 24/7 ಮನೇಲಿ ಇದ್ದು ಅವನೇ ನಮ್ಮನ್ನು ಬ್ಯುಸಿ ಇಡ್ತಾ ಇದ್ದಾನೆ ಎಷ್ಟೊಂದು ಸತ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಟಾಯ್ಸ್ ಎಲ್ಲ ಬೇಜಾರಾಗ್ಬಿಟ್ಟಿದೆ. ಇವಾಗ ಯಾರನ್ನಾದ್ರೂ ನೋಡಬೇಕು, ಮಾತಾಡಬೇಕು, ಅವನಿಗೂ ಯಾರಾದರೂ ಫೋನ್ ಮಾಡಿದ್ರೆ ಸಾಕು. ಇಂಡಿಯಾ ಕಾಲ್ಸ್ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇವಾಗ, ವಿಡಿಯೋ ಕಾಲ್ಸು. ಆ್ಯಂಡ್ ಟಿ ವಿ ಆಗಲಿ ಮೊಬೈಲ್ ಆಗಲಿ ಎಡಿಕ್ಷನ್ ಜಾಸ್ತಿ ಆಗ್ತಾಯಿದೆ ಅಂತಂದ್ಬಿಟ್ಟು ಇವಾಗ ಟಿ ವಿನೂ ಎಲ್ಲ ಆಫ್ ಮಾಡಿಡ್ತಾ ಇದ್ದೀವಿ ಮನೆಯಲ್ಲಿ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸಿ ಅವನಿಗೆ ಬ್ಯುಸಿ ಇಡ್ತಾ ಇದ್ದೀನಿ ಇವಾಗ ಸದ್ಯದಲ್ಲಿ. ನೋಡಬೇಕಿದು ಯಾವ ಥರ ಮುಗಿಯುತ್ತೆ, ಯಾವಾಗ ಮುಗಿಯುತ್ತೆ, ಏನು ಸಿಚುವೇಶನ್ ಏನೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ನಾರ್ಮಲ್ ಆದರೆ ಸಾಕು ಅನ್ನಿಸ್ತಾ ಇದೆ. ಈಗ ಇಂಡಿಯಾದಲ್ಲಿ ತೊಗೊಳ್ಳಿ, ಇನ್ನೂ ಸ್ಟಾರ್ಟ್ ಆಗಿದೆ ಅಂತಿದ್ದಂಗೆ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು. 21 days ಲಾಕ್ಡೌನ್ ಮಾಡೋದು ಅಂತಂದರೆ ಇಂಡಿಯಾ ಅಂತ ಕಂಟ್ರೀಲಿ ಅದು ಸುಮ್ಮನೆ ಅಲ್ಲ. ಇಲ್ಲಿ ಆ ಥರ ಎಲ್ಲ ಏನು ಮಾಡಲಿಲ್ಲ. ಬಟ್ ಶೆಲ್ಟರ್ ಇನ್ ಪ್ಲೇಸ್ ಅಂತ ಇತ್ತು. ಸೊ ಎಲ್ಲರೂ ಮನೆಯಿಂದನೇ ವರ್ಕ್ ಮಾಡ್ತಾಯಿದ್ರು. ಕೆಲವೊಂದು ಸ್ಟೋರ್ಸ್ ಎಲ್ಲ ಕ್ಲೋಸ್ ಮಾಡಿದರು. ಬಟ್ ಇವಾಗ ಅದ್ರ ಸಲುವಾಗೂ ಎಲ್ಲ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಓಪನ್ ಮಾಡಬೇಕು. ಬರೀ ಓಪನ್ ಮಾಡೋದಕ್ಕೇ ಎಲ್ಲ ಕಡೆ ಸ್ಟ್ರೈಕ್ ನಡೀತಾ ಇದೆ. ಇಷ್ಟು ಜನ ಸಾಯ್ತಾ ಇದ್ದಾರೆ ಅಂತಂದ್ರೂ ಅವ್ರಿಗೇನು ಅರ್ಥ ಆಗ್ತಿಲ್ವಾ ಅಥವಾ ಏನು ಗೊತ್ತಾಗ್ತಾ ಇಲ್ಲ ನಮಗೆ. ಸೊ ಬರ್ತಾ ತೀರಾ ವರ್ಸ್ಟ್ ಆಗ್ತಾ ಇದೆ ಇಲ್ಲೆಲ್ಲ ಇದು ಕಂಡೀಷನು. ಆ್ಯಂಡ್ ಈಗ 21 days ಲಾಕ್ಡೌನ್ ಅಂತಂದರೆ ನಿಜವಾಗ್ಲೂ ಅದು ಇಟ್ಸ್ ನಾಟ್ ಎ ಜೋಕ್. ಎಷ್ಟೊಂದು ಜನ ಸಫರ್ ಆಗ್ತಾ ಇದ್ದಾರೆ. ಕೆಲವೊಬ್ರಿಗೆ ಇರ್ಬೋದು ಮನೇಲಿ ಕೂತ್ಕೊಳ್ಳೋಕೆ ಟೈಮ್ ಸಿಗ್ತಪ್ಪ, ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದಿರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಬಡವರಿಗೆ ಒಂದೊತ್ತು ಊಟನೂ ಸಿಗ್ತಾ ಇಲ್ಲ. ಅವರು ಕೂಲಿ ಮಾಡ್ಕೊಂಡು ಬಂದರು ಅಂತಂದರೆ ಆ ದುಡ್ಡಲ್ಲಿ ಏನಾದರೂ ತಂದ್ರೇ ಅವ್ರ ಮನೇಲಿ ಊಟ. ಸೊ ಆ ಥರದ್ದು ಎಷ್ಟೊಂದು ಜನಗಳಿದ್ದಾರೆ, ಅವ್ರಿಗೆ ತುಂಬಾ ಕಷ್ಟ ಆಗ್ತಾಯಿದೆ. ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಫಂಡ್ಸ್ನ ಕೊಡಿ. ನಾವು ಮೋದಿ ಕೇರ್ಗೆ ಕೊಟ್ಟಿದ್ದೀವಿ. ಆಮೇಲೆ ಲೋಕಲಲ್ಲಿ ಯಾರಾದರೂ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ, ಸೊ ಆ ಥರದವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ. ಸೊ ಆದಷ್ಟು ಕೊಡಿ. ಯಾಕಂತಂದರೆ ನಮ್ಮ ಕೈಲಿಂದ ಆಗೋ ಹೆಲ್ಪ್ ಏನಿದೆ ಇದರಿಂದ ಮಾಡ್ಬೋದು ಇವಾಗ. ಸೊ ಆಗಲಿ, ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ. ಆ್ಯಂಡ್ ನಮಗೆ ಕೂಡ ಪಾಪಕ್ಕೆ ಕೂಡ ಒಂದು ಯಾವುದೋ ಕಾಂಪಿಟೇಷನಲ್ಲಿ $75 ಬಂದಿತ್ತು. ಅದನ್ನು ಕೂಡ ಮೋದಿ PM ಫಂಡ್ಸ್ ಇದೆಯಲ್ಲ, ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ವಿ.
ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ. ಸೊ ಇದೆಲ್ಲ ಒಂದು ಕಡೆ ಇದ್ದರೆ ಇನ್ನೊಂದು ಟೆನ್ಷನ್ ಜಾಬ್, ಅದು ಒಂಥರ ಮೆಂಟಲ್ ಟಾರ್ಚರ್ ಇದ್ದಂಗೆ. ಯಾಕಂದರೆ ಇವಾಗೆಲ್ಲ ಕಡೆ ರ್ಯಾಂಪ್ ಡೌನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಜಾಬ್ ಕಳ್ಕೊತಾ ಇದ್ದಾರೆ. ಲಾಸ್ಟ್ ಮಂತ್ ಮಾರ್ಚಲ್ಲಿ ನೀವು ನೋಡಿದ್ರೆ 1 ಮಂತಲ್ಲಿನೇ ಮೋರ್ ದೆನ್ 7 lakh ಮೆಂಬರ್ಸ್ ಜಾಬ್ ಕಳ್ಕೊಂಡಿದ್ದಾರೆ. ಸೊ ಇಲ್ಲಿ ಜಾಬ್ ಇಲ್ಲ ಅಂತಂದರೆ ತುಂಬ ಕಷ್ಟ. ವಿತೌಟ್ ಜಾಬ್ ಈ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಎಲ್ಲೇ ಹೊರಗೆ ಹೋಗಲಿ ನೀವು ಈ ಥರ ಒಂದು ಖರ್ಚಿಫ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಈ ಖರ್ಚಿಫ್ನ ಈ ಥರ ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ಸ್, ಈ ರಬ್ಬರ್ ಬ್ಯಾಂಡ್ಸ್ ಅಂತೂ ಆಬ್ವಿಯಸ್ಲಿ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಇದನ್ನು ಈ ಕಡೆ ಒಂದು ಈ ಥರ ಹಾಕ್ಕೊಂಡು ಈ ಥರ ಮಾಡಿ. ಸೊ ಚೆನ್ನಾಗಿ ದಪ್ಪನೂ ಇರುತ್ತೆ. ಸೊ ಆಲ್ಮೋಸ್ಟ್ ಇಷ್ಟು. ಸೊ ಈ ರಬ್ಬರ್ ಬ್ಯಾಂಡ್ಸ್ನ ಈ ಥರ, ಸೊ ನೋಡಿ ಇದೆಲ್ಲ ಕವರ್ ಆಗಿದೆ, ಇಲ್ಲಿ ಎಲ್ಲ ಕವರ್ ಆಗಿದೆ. ಸೊ ಸೇಫ್. ಸೊ ಇದನ್ನು ಆಲ್ಮೋಸ್ಟ್ ಯಾವಾಗಲೂ ಯೂಸ್ ಮಾಡ್ತಾರೆ. ಏನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸೊ ಈ ಥರ ನೀವೇ ಮನೇಲೇ ಎಮರ್ಜೆನ್ಸಿ ಈಗ, ಯಾಕಂದರೆ ಈಗ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ. ಮನೆಯಲ್ಲೇ ಇದನ್ನು ಸ್ಟಿಚ್ ಕೂಡ ಮಾಡ್ಬೋದು. ಸ್ಟಿಚ್ ಮಾಡಲಾರ್ದೆ ಎಮರ್ಜೆನ್ಸಿ ಲೈಕ್ ಈಗ ಸದ್ಯಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಈ ಥರ ಮಾಡ್ಕೊಂಡು ಯೂಸ್ ಮಾಡಿ. ಯಾಕಂದರೆ ನಿಮ್ಮಿಂದ ಬೇರೆಯವ್ರಿಗೂ ಬರಬಾರ್ದು, ಬೇರೆಯವರಿಂದ ನಿಮಗೂ ಬರಬಾರ್ದು ಅಂತಂದರೆ ಇಟ್ಸ್ ವೆರಿ ಸೇಫ್ ಟು ಯೂಸ್ ದೀಸ್ ಮಾಸ್ಕ್ಸ್. ಆ್ಯಕ್ಚುಲಿ ಕೆಲವೊಂದು ಹೈಜೀನ್ನ ನಾವು ಫಾಲೋ ಮಾಡಲೇಬೇಕು, ಆ ಥರದ ಸಿಚುವೇಶನ್ ಇದೆ ಇವಾಗ. ಆ್ಯಂಡ್ ಇನ್ನೊಂದು ಲೈಕ್ ಮಾಸ್ಕ್ ಯೂಸ್ ಮಾಡೋದು ಏನಕ್ಕೆ ಅಂತಂದರೆ ಈ ಒಂದು ವೈರಸ್ ಸ್ಪ್ರೆಡ್ ಆಗೋದು ಕೈನ ಮುಖಕ್ಕೆ ತುಂಬ ಮುಟ್ಕೊಳ್ಳೋದ್ರಿಂದ ಯಾಕಂದರೆ ನಾವು ಏನಾದರೂ ಮುಟ್ಟಿರ್ತೀವಿ, ನಮಗೆ ಗೊತ್ತಿರಲ್ಲ. ಸೊ ಅದರಿಂದ ನಾವು ಎವ್ರಿ ಆಫನ್ ನೀವು ನೋಡಿ, ನೀವು 1 ಅವರಲ್ಲಿ ನೀವು ನೋಟಿಸ್ ಮಾಡಿ ಎಷ್ಟು ಸತಿ ನೀವು ಕೈ ಮುಟ್ಕೊತೀರಾ ಅಂತಂದ್ಬಿಟ್ಟು. ಅದೇ ನೀವು ಮಾಸ್ಕ್ ಹಾಕ್ಕೊಂಡಿದ್ದೀರಾ ಅಂತಂದರೆ ನಿಮ್ದು ಕೈ ನೀವು ಮುಖನ ಮುಟ್ಕೊಳ್ಳೋದು ಒಂದು 80% to 90% ಕಡಿಮೆ ಆಗುತ್ತೆ. ಸೊ ಆ ಒಂದು ಪ್ರಾಕ್ಟೀಸ್ ನಿಮಗೆ ಬರಬೇಕು. ಸೊ ಮಾಸ್ಕ್ ಹಾಕೊಳ್ಳೋದ್ರಿಂದ ನೀವು ಕೈನ ಮುಖಕ್ಕೆ ಮುಟ್ಕೊಳ್ಳೋದನ್ನು ಕಡಿಮೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಮಾಸ್ಕ್ ಯೂಸ್ ಮಾಡ್ತಾರೆ. ಸೊ ಅದೂ ಒಂಥರ ಒಳ್ಳೆ ಪ್ರಾಕ್ಟೀಸ್ ಅದು. ಸೊ ಫೈನಲ್ ಆಗಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇರೋದು ಒಂದೇ, ಮನೇಲೇ ಇರಿ, ಸೇಫಾಗಿರಿ, ಆದಷ್ಟು ಹುಷಾರಾಗಿರಿ. ಯಾವುದೇ ಥರದ ಫೇಕ್ ನ್ಯೂಸಸ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಯಾವುದೋ ಟೀ ಕುಡಿದ್ರೆ ವೈರಸ್ಸೇ ಬರಲ್ವಂತೆ, ವೈರಸ್ ಹೊತ್ತೋಗುತ್ತಂತೆ, ಯಾವುದೋ ಮೆಡಿಸನ್ ಬಂದಿದೆಯಂತೆ, ಅದು ತೊಗೊಂಡ್ರೆ ನಮಗೆ ವೈರಸ್ಸೇ ಬರಲ್ವಂತೆ. ಸೊ ಇದೆಲ್ಲ ಫೇಕ್ ನ್ಯೂಸಸ್, ಯಾವುದು ಆ ಥರದ್ದೇನೂ ಇಲ್ಲ. ಗೌರ್ಮೆಂಟ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ ಅಷ್ಟು ಸಾಕು. ಇವಾಗ ನಾವು ಚೆನ್ನಾಗಿದ್ದರೆ ನಮ್ಮ ಮನೇಲೆಲ್ಲರೂ ಚೆನ್ನಾಗಿರ್ತಾರೆ, ನಮ್ಮ ಮನೇಲೆಲ್ಲರೂ ಚೆನ್ನಾಗಿದ್ದರೆ ಸುತ್ತಮುತ್ತ ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ಆದಷ್ಟು ಎಲ್ಲರೂ ಒಟ್ಟಿಗೆ ಈ ಒಂದು ವೈರಸ್ನ ಫೈಟ್ ಮಾಡೋಣ. ಸೊ ಎವ್ರಿವನ್ ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್. Thank you for watching my video. Please like, share and subscribe to my channel. See you all next Wednesday. Bye-bye.